ವಿಪರೀತವಾಗಿ ಮಳೆಯಾಗೋ ಲಕ್ಷಣ ಇದೆ. ಆನಂತರ ಯುದ್ಧ ಭೀತಿ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆಮೇಲೆ ಭೂಕಂಪನಗಳು, ಸುನಾಮಿಗಳು, ಜನಗಳು ಹೆಚ್ಚು ಸಾವು ನೋವನ್ನು ಆಗ್ತಕ್ಕಂಥದ್ದು, ವಿಷ ಅನಿಲ ಬೀಸುವಂಥ ಪ್ರಸಂಗನೂ ಇದೆ. ಅದು ಎಲ್ಲ ಕಡೆಗೂ ಪ್ರಸಾರ ಆಗೋ ಲಕ್ಷಣ ಇದೆ ಅವೆಲ್ಲ. ಮತ್ತು ವಿಪರೀತವಾದ ಮಳೆಯಿಂದ ಒಂದೆರಡು ದೇಶಗಳು ನಾಶ ಮಾಡೋ ಮಟ್ಟಕ್ಕೂ ಹೋಗ್ತದೆ ಜಾಗತಿಕ ಮಟ್ಟದಲ್ಲಿ. ಈ ಭಾರತದಲ್ಲಿ ಬಂದರೆ ಇಲ್ಲೂ ಮೊದಲು ಹೇಳಿದ್ದೆ, ಮಳೆಯ ಬಗ್ಗೆಲ್ಲ ಹೇಳಿದ್ದೆ ನಾನು. ಇನ್ನೂ ಮತ್ತಂಥ ಜಲಪ್ರಳಯ ಆಗೋ ಲಕ್ಷಣ ಇದೆ. ಮತ್ತು ಇಲ್ಲೂ ದಕ್ಷಿಣ ಭಾರತದಲ್ಲೂ ಸಮೃದ್ಧಿ ಆಗೋ ಲಕ್ಷಣ ಇದೆ ಅಂತ ಏನು ತೊಂದರೆ ಏನಿಲ್ಲ. ಆದರೆ ಏನಿದ್ದಾವಲ್ಲ ಈ ಭೂಕಂಪಗಳು ದೊಡ್ಡದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ದೊಡ್ಡ ನಗರಗಳಿಗೆ ಅಪಾಯ ಇದೆ. ಜನಗಳಿಗೆ ಸಾವು, ಇದ್ದಕ್ಕಿದ್ದಾಗ ಜನ ಸಾಯ್ತಾರೆ, ವಾಪಸ್ ಬರೋದು ನಂಬಿಕೆ ಇಲ್ಲ ಅನ್ನತಕ್ಕಂಥದ್ದು ಹೇಳಿದೆ. ಅಂತಹ ಪ್ರಸಂಗ ಇದ್ದಾವೆ ಇಲ್ಲಿ. ವಿಷ ಅನಿಲ ಜಾಗತಿಕ ಮಟ್ಟದಿಂದ ಇಂಡಿಯಾದ ಮೇಲೆ ಬಂದು ಜನರಿಗೆ ಸಾವು ನೋವು ಕೊಡುವಂಥ ಪ್ರಸಂಗನೂ ಇದೆ. ಜಾಗತಿಕ ಮಟ್ಟದಲ್ಲಿ ವಿಪರೀತವಾಗಿ ಮಳೆಯಾಗೋ ಲಕ್ಷಣ ಇದೆ. ಆನಂತರ ಯುದ್ಧ ಭೀತಿ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆಮೇಲೆ ಭೂಕಂಪನಗಳು, ಸುನಾಮಿಗಳು, ಜನಗಳು ಹೆಚ್ಚು ಸಾವು ನೋವನ್ನು ಆಗ್ತಕ್ಕಂಥದ್ದು, ವಿಷ ಅನಿಲ ಬೀಸುವಂಥ ಪ್ರಸಂಗನೂ ಇದೆ. ಅದು ಎಲ್ಲ ಕಡೆಗೂ ಪ್ರಸಾರ ಆಗೋ ಲಕ್ಷಣ ಇದೆ ಅವೆಲ್ಲ. ಮತ್ತು ವಿಪರೀತವಾದ ಮಳೆಯಿಂದ ಒಂದೆರಡು ದೇಶಗಳು ನಾಶ ಮಾಡೋ ಮಟ್ಟಕ್ಕೂ ಹೋಗ್ತದೆ ಜಾಗತಿಕ ಮಟ್ಟದಲ್ಲಿ. ಈ ಭಾರತದಲ್ಲಿ ಬಂದರೆ ಇಲ್ಲೂ ಮೊದಲು ಹೇಳಿದ್ದೆ, ಮಳೆಯ ಬಗ್ಗೆಲ್ಲ ಹೇಳಿದ್ದೆ ನಾನು. ಇನ್ನೂ ಮತ್ತಂಥ ಜಲಪ್ರಳಯ ಆಗೋ ಲಕ್ಷಣ ಇದೆ. ಮತ್ತು ಇಲ್ಲೂ ದಕ್ಷಿಣ ಭಾರತದಲ್ಲೂ ಸಮೃದ್ಧಿ ಆಗೋ ಲಕ್ಷಣ ಇದೆ ಅಂತ ಏನು ತೊಂದರೆ ಏನಿಲ್ಲ. ಆದರೆ ಏನಿದ್ದಾವಲ್ಲ ಈ ಭೂಕಂಪಗಳು ದೊಡ್ಡ ದೊಡ್ಡ ನಗರಗಳಿಗೆ ಅಪಾಯ ಇದೆ. ಜನಗಳಿಗೆ ಸಾವು, ಇದ್ದಕ್ಕಿದ್ದಾಗ ಜನ ಸಾಯ್ತಾರೆ, ವಾಪಸ್ ಬರೋದು ನಂಬಿಕೆ ಇಲ್ಲ ಅನ್ನತಕ್ಕಂಥದ್ದು ಹೇಳಿದೆ. ಅಂತಹ ಪ್ರಸಂಗ ಇದ್ದಾವೆ ಇಲ್ಲಿ. ವಿಷ ಅನಿಲ ಜಾಗತಿಕ ಮಟ್ಟದಿಂದ ಇಂಡಿಯಾದ ಮೇಲೆ ಬಂದು